ಅಲ್ಲ, ಈಗ ಅಹಿಂದ ಸಂಘಟನೆ ಯಾರೋ ಮಾಡಿಕೊಂಡ್ರೆ ದೇವೇಗೌಡರಿಗೆ ಏನು ಸಮಸ್ಯೆ? ಇವರು ಯಾವಾಗ ಕೋಮುವಾದಿಗಳ ಜೊತೆ ಹೋದರೂ ಆವಾಗಲೇ ಇವರ ತತ್ವಗಳು, ಇವರ ಸಾಮಾಜಿಕ ಜನರಿಗೆ ಮಾಡುವಂಥ ಒಂದು ಒಳ್ಳೆಯ ಕೆಲಸಗಳು ಇವರು ನಿರ್ನಾಮ ಆಯಿತು ಅಂತ ತಿಳ್ಕೊಬೇಕು. ಈತ ಇಡೀ 5 ಕೋಟಿ ಮತ್ತು 130 ಕೋಟಿ ಅಥವಾ 120 ಕೋಟಿಗೆ ಈತ ಪ್ರಧಾನಿ ಆಗಿದ್ದವರು ಎಲ್ಲ ವರ್ಗದ ಜನರನ್ನು ಇವರು ಕಾಪಾಡುವಂಥ ಒಂದು ಮನಸ್ಸಿರಬೇಕಾಗಿತ್ತು. ಅದಿಲ್ಲ. ದೇವೇಗೌಡರು ಅಹಿಂದ ವರ್ಗಕ್ಕೆ ಏನು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಏನಾದ್ರು ಕೊಡುಗೆ ಕೊಟ್ಟಿದ್ದಾರಾ ಅಂತ ನಿಮ್ಗೇನು ಅನ್ಸುತ್ತೆ ಸರ್? ಅವ್ರು ಏನು ಕೊಟ್ಟಿದ್ದಾರೆ ಅಂತ? ಅಲ್ಲ, ಬಿಸ್ಕೆಟ್ಟು, ನಾವು ಬಿಸ್ಕೆಟ್ ಹಾಕ್ತೀವಲ್ಲ ಆ ಥರ ಕೊಟ್ಟಿದ್ದಾರೆ. ಯಾಕೆಂದರೆ ಅವರು ರಾಜಕೀಯದಲ್ಲಿ ನಾನು ನನ್ನ ಕುಟುಂಬ ಚೆನ್ನಾಗಿ ಬರಬೇಕು ಅನ್ನೋ ಆಸೆಯಿಂದ ಆ ಸಮಾಜಕ್ಕೆ ಒಂದು ಬಿಸ್ಕೆಟ್ ಬಿಸಾಕ. ನಮಸ್ಕಾರ, ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಧರಣೀಶ್ ಬುಕ್ಕನಕೆರೆ. ನಿನ್ನೆ ಮಾಜಿ ಪ್ರಧಾನಿ JDS ನಾಯಕ HD ದೇವೇಗೌಡರು ಅಹಿಂದ ಪದಪ್ರಯೋಗದ ಬಗ್ಗೆ, ಅಹಿಂದ ಪರಿಕಲ್ಪನೆಯ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಅಹಿಂದ ಪರಿಕಲ್ಪನೆಯನ್ನು ಒಂದು ರೀತಿಯಲ್ಲಿ ಅಪಹಾಸ್ಯ ಮಾಡಿದ್ದಾರೆ. ಅಹಿಂದ ಎನ್ನುವ ಪದ ಉಚ್ಚಾರಣೆ ಮಾಡಲಿಕ್ಕೆ ನಾನು ತಡವರಿಸ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಅವ್ರ ಮನಸ್ಸಿಲ್ಲ ಅಹಿಂದ ಅಂತ ಹೇಳಲಿಕ್ಕೆ, ಆ ಕಾರಣಕ್ಕೋಸ್ಕರ ಆ ರೀತಿ ಹೇಳಿದ್ದಾರೆ. ಯಾವ ಕಾರಣಕ್ಕೆ ದೇವೇಗೌಡರು ಅಹಿಂದ ಬಗ್ಗೆ ಈ ರೀತಿಯ ಪೂರ್ವಗ್ರಹ ಪೀಡಿತ ಆಲೋಚನೆಯನ್ನು ಇಟ್ಕೊಂಡಿದ್ದಾರೆ, ಅಥವಾ ಅಹಿಂದ ಬಗ್ಗೆ ಅವರ ನಿಲುವೇನು? ಅದು ಅಸಮಾಧಾನವೋ, ಆಕ್ರೋಶವೋ, ಏನು? ಎಲ್ಲಕ್ಕಿಂತ ಮಿಗಿಲಾಗಿ ಅಹಿಂದ ವರ್ಗಕ್ಕೆ ಒಬ್ಬ ಪ್ರಧಾನಿಯಾಗಿ ಮತ್ತು ಮುಖ್ಯಮಂತ್ರಿಯಾಗಿ ಅವರು ಏನು ಮಾಡಿದ್ದಾರೆ, ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಚಿತ್ರಕಲಾ ಪರಿಷತ್ನ ಖಜಾಂಚಿಯು ಮತ್ತು ಸಾಮಾಜಿಕ ಹೋರಾಟಗಾರರು ಆದಂತಹ ಲಕ್ಷ್ಮೀಪತಿ ಬಾಬು ಅವರಿದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಲಕ್ಷ್ಮೀಪತಿ ಬಾಬು ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ದೇವೇಗೌಡರು ಈ ಅಹಿಂದ ಪದಪ್ರಯೋಗದ ಬಗ್ಗೆ ಒಂದು ರೀತಿ ವ್ಯಂಗ್ಯ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರನ್ನು ಟೀಕಿಸ್ಲಿಕ್ಕೆ ಹೊರಟಿದ್ದಾರೆ. ಅದು ಓಕೆ, ಅದು ರಾಜಕೀಯವಾಗಿ ಸಿದ್ದರಾಮಯ್ಯ ಅವರ ಬಗ್ಗೆ ಟೀಕೆ ಮಾಡಲಿ, ವಿಮರ್ಶೆ ಮಾಡಲಿ, ಏನಾದರೂ ಮಾಡಲಿ, ಅದು ಅವ್ರಿಗೆ ಬಿಟ್ಟಿದ್ದು. ಆದರೆ ಅಹಿಂದ ಎನ್ನುವಂಥ ಒಂದು ದೊಡ್ಡ ವರ್ಗವನ್ನು, ಬಹುಸಂಖ್ಯಾತರನ್ನು ನಾನು ಅಹಿಂದನ ಪದಪ್ರಯೋಗ ಮಾಡಲಿಕ್ಕೂ ಕೂಡ ನಾನು ತಡವರಿಸ್ತೀನಿ ಅನ್ನೋ ಮಟ್ಟಕ್ಕೆ ಅವರು ಹೀಯಾಳಿಸ್ಲಿಕ್ಕೆ ಹೊರಟಿದ್ದಾರಲ್ಲ, ಯಾವ ಕಾರಣಕ್ಕಿರ್ಬೋದು? ದೇವೇಗೌಡರು ಯಾಕೆ ಈ ರೀತಿ ಮಾತಾಡಿರ್ಬೋದು ಅಂತ ಅನಿಸುತ್ತೆ ನಿಮಗೆ? ಬೂಕನಕೆರೆ ಅವರೇ, ಒಂದು ವಿಚಾರ ಅವರ ಮನಸ್ಸಿನಲ್ಲಿ ಏನಿದೆ, ಹೃದಯದಲ್ಲಿ ಏನಿದೆ ಅನ್ನೋ ಭಾವನೆಯನ್ನು ಅವರು ತೋಡಿದ್ದಾರೆ. ಅಂದರೆ ಅಹಿಂದ ವರ್ಗದ ಬಗ್ಗೆ ಎಷ್ಟು ಅವರಿಗೆ ಅಸೂಯೆ ಇದೆ ಅನ್ನೋದು ತೋರಿಸುತ್ತೆ. ಮೊದಲನೇದಾಗಿ ಈ ವಿಚಾರ ಭಾಳ ಅಪ್ರಸ್ತುತ. ಈ ವಿಚಾರ ಮಾತಾಡೋ ಅಂಥ ಸಮಯನೂ ಅಲ್ಲ. ಅವ್ರಿಗೆಲ್ಲೋ ಒಂದು ರೀತಿ ಅವರ ಪಕ್ಷದ ಮುಂದೆ ಭವಿಷ್ಯದ ಬಗ್ಗೆ ಅವರಿಗೆ ಭಯ ಹುಟ್ಟಿರಬೇಕು. ಯಾಕೆಂದರೆ ಈ ಒಂದು 65-70% ಇರುವಂಥ ಒಂದು ಸಮಾಜನ ಎಲ್ಲಿ ನನ್ನ ಬಿಡ್ತಾರೋ ಅನ್ನೋದು ಭಾವನೆ ಅವ್ರಿಗೆ ಬಂದಿದೆ, ಅವರಿಗೆ ಪ್ರಾಮಾಣಿಕವಾಗಿ ಬಂದಿದೆ ಅವರಿಗೆ. ಇನ್ನೊಂದೇನೆಂದರೆ, ಇವರು ಯಾವಾಗ ಕೋಮುವಾದಿಗಳ ಜೊತೆ ಹೋದರೂ ಆವಾಗಲೇ ಇವರ ತತ್ವಗಳು, ಇವರ ಸಾಮಾಜಿಕ ಜನರಿಗೆ ಮಾಡುವಂಥ ಒಂದು ಒಳ್ಳೆಯ ಕೆಲಸಗಳು ಇವರು ನಿರ್ನಾಮ ಆಯಿತು ಅಂತ ತಿಳ್ಕೊಬೇಕು ನಾವು. ಒಂದು. ಎರಡನೇದು, ಅಹಿಂದ ವರ್ಗಗಳಿಂದ ಒಂದು ವಿಚಾರ ಹೇಳ್ತಿದ್ದೀನಿ. ಇವರು ಪಾರ್ಲಿಮೆಂಟ್ನಲ್ಲಿ ಸೋತಾಗ, ತುಮಕೂರಿನಲ್ಲಿ ಪಾರ್ಲಿಮೆಂಟ್ನಲ್ಲಿ ಸೋತಾಗ, ಇದೇ ಅಹಿಂದ ವರ್ಗಗಳಿಂದ ಗೆದ್ದಂಥ MLAಗಳು ಸೇರಿ ಇವ್ರನ್ನ ರಾಜ್ಯಸಭೆಗೆ ಕಳಿಸಿದ್ದು. ಇವರು ಯಾವಾಗ ಇವರು ಈ ಕೋಮುವಾದಿ ಪಕ್ಷಕ್ಕೆ NDAಗೆ ಹೋದರು, ಅವತ್ತಿನ ದಿನ ಇವರಿಗೆ ಒಂದು ನೈತಿಕತೆ ಇದ್ದಿದ್ರೆ ರಿಸೈನ್ ಮಾಡಬೇಕಾಗಿತ್ತು. ಇಲ್ಲ, ನಾನು ಆ ಸಮಾಜ ಕಾಂಗ್ರೆಸ್ನಿಂದ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀನಿ ರಾಜ್ಯಸಭೆಗೆ, ಬೇಡ ನಾನು ಅಂತ ಹೇಳ್ಬೇಕು. ಇದುವರೆಗೂ ಮಾಡಿಲ್ಲ. ಎರಡನೇದು, ಇನ್ನೊಂದು ಮಾತು ಹೇಳಿದರು ತಾವು, ಈ ಬಾದಾಮಿ ಮತ್ತು ಇನ್ನೊಂದು ಯಾವ ಕ್ಷೇತ್ರ, ಕೋಲಾರ, ಆ ಒಂದು ದ್ವಂದ್ವದಲ್ಲಿದ್ದರು ಅಂತ. ಇವರು ಎಷ್ಟು ಕಡೆ ಹೋಗಿದ್ದಾರೆ ಅನ್ನೋದಕ್ಕೆ ಮರ್ತು ಬಿಟ್ಟಿದ್ದಾರೆ. ಇವರು ರಾಮನಗರದಲ್ಲಿ ನಿಂತಿದ್ರು, ಕನಕಪುರದಲ್ಲಿ ನಿಂತಿದ್ರು, ತುಮಕೂರಿನಲ್ಲಿ ನಿಂತಿದ್ರು. ಹೌದು, ಯಾವ ಜಾಗದಲ್ಲಿ ನಿಂತಿದ್ರು? ಇವರ ಸಮಾಜ ಬಲಿಷ್ಠವಾಗಿರುವಂಥ ಕಡೆನೇ ಹುಡುಕೊಂಡು ಹೋದರು. ಅವರು ಮಾಡಿದ್ದು ಮರ್ತು ಇದ್ದಾರೆ. ಅದಕ್ಕೆ ಅವ್ರು ಏನು ಹೇಳ್ತಾರೆ ಅಂದರೆ, ಹೌದಪ್ಪ, ನಾನೇನು ಅಹಿಂದ ನಾಯಕ ಅಲ್ಲ, ದೊಡ್ಡ ಲೀಡರ್ ಅಲ್ಲ, ಅದಕ್ಕೆ ಒಕ್ಕಲಿಗ ಸಮುದಾಯ ಎಲ್ಲಿದೆಯೋ ಅಲ್ಲೇ ಹೋಗಿ ನಿಂತಿದೆ ಅಂತ ಹೇಳ್ತಾರೆ ಅವರು. ಯಾವುದೇ ರಾಜಕಾರಣಿಗೆ
ಪ್ರಬುದ್ಧ ರಾಜಕಾರಣಿಗೆ ಸಮಾಜಕ್ಕೆ ಏನು ಬೇಕೋ ಅದನ್ನು ಕೊಡಬೇಕೇ ಹೊರತು ನನ್ನ ಸಮಾಜ ಉದ್ಧಾರ ಮಾಡುವಂಥ ಕೆಲಸ ಮಾಡಬಾರ್ದು. ಮೊದಲನೇದಾಗಿ ಅವಾಗಲೇ ನಾವು ಪ್ರಬುದ್ಧ ರಾಜಕಾರಣಿ ಅನ್ನೋದು ಮತ್ತು ಈತ ಸಮಾಜಕ್ಕೆ ಈತ ಕೊಡುಗೆ ಕೊಟ್ಟಿದ್ದಾನೆ ಅನ್ನೋ ಭಾವನೆ ನಮ್ಮಲ್ಲಿ ಬರುವಂಥದ್ದು ಇದಕ್ಕೆ ಇವರ ಸಮಾಜದ ಒಂದು ಸಂಘ ಸಂಸ್ಥೆ ಮಾಡ್ಕೊಂಡಿದ್ದರೆ ನಾವು ಅದ್ರ ಬಗ್ಗೆ ಇದು ಮಾಡ್ತಾಯಿಲ್ಲ. ಈತ ಇಡೀ 5 ಕೋಟಿ ಮತ್ತು 130 ಕೋಟಿ ಅಥವಾ 120 ಕೋಟಿ ಈತ ಪ್ರಧಾನಿ ಆಗಿದ್ದವರು ಎಲ್ಲ ವರ್ಗದ ಜನರನ್ನ ಇವರು ಕಾಪಾಡುವಂಥ ಒಂದು ಮನಸ್ಸಿರಬೇಕಾಗಿತ್ತು. ಅದಿಲ್ಲ ಇರಲಿ. ಇನ್ನೊಂದು ನಾಲ್ವಡಿ ಕೃಷ್ಣರಾಜ ಒಡೆಯರು ಶುರು ಮಾಡಿದಂಥ ಒಂದು ಮೂಮೆಂಟ್ ಇದು. ಹಿಂದುಳಿದ ವರ್ಗಗಳಿಗೆ ನಾವು ಏನು ಸಹಾಯ ಮಾಡಬೇಕು, ಈ ವರ್ಗ ವಂಚಿತ ಸಮಾಜಕ್ಕೆ ಇದು ನಾವು ಸರಿಯಾದ ರೀತಿಯಲ್ಲಿ ಅವರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಅಲ್ಲಿ ಶುರು ಮಾಡಿದಂಥ ಅದನ್ನು ಮುಂದುವರಿಸಿದ್ದು ದೇವರಾಜ ಅರಸುರವರು. ಈಗ ಸಾಮರ್ಥ್ಯದಿಂದ ನಡೆಸ್ಕೊಂಡು ಹೋಗಿದ್ದಾರೆ ಇವರು ಸಿದ್ದರಾಮಯ್ಯನವರು. ಯಾವುದೇ ರೀತಿಯ ಈ ವರ್ಗಕ್ಕೆ ಅನ್ಯಾಯ ಆಗದೇ ರೀತಿ ಇವರು ನೋಡ್ಕೊಂಡು ಬರ್ತಾ ಇದ್ದಾರೆ. ಅದು ಇವ್ರಿಗೆ ಸಹಿಸೋಕ್ಕೆ ಆಗ್ತಾ ಇಲ್ಲ ಬುಕ್ಕಿನಕೆರೆಯವ್ರಿಗೆ. ಏಕೆಂದರೆ ಇವ್ರ ರಿಸಲ್ಟ್ ಗೊತ್ತಾಗ್ಬಿಟ್ಟಿದೆ. ನಮ್ಮ ಪಕ್ಷದ ಭವಿಷ್ಯ ಏನು ಮುಂದೆ ಅನ್ನೋದು ಗೊತ್ತಾಗಿ ಹತಾಶರಾಗಿ ಮಾತಾಡ್ತಾ ಇದ್ದಾರೆ. ಈ ಮಾತು ಈಗ ಅಪ್ರಸ್ತುತ ಅಂತ ಹೇಳಿದ್ದೀನಿ ನಿಮಗೆ. ಅಲ್ಲ, ಈಗ ಅಹಿಂದ ಸಂಘಟನೆ ಯಾರೋ ಮಾಡಿಕೊಂಡ್ರೆ ದೇವೇಗೌಡರಿಗೆ ಏನು ಸಮಸ್ಯೆ? ಎಕ್ಸಿಸ್ಟೆನ್ಸ್ ಬರುತ್ತೆ. ಯಾಕೆಂದರೆ ಈಗ ಯಾವುದೋ ಒಂದು ಹೋಪ್ಸ್ ಕೊಟ್ಟು ಅಲ್ಲಿ ಹೋಗಿರ್ತಾರೆ. ಈ ಸರ್ಕಾರನ ಬೀಳಿಸ್ತೀನಿ, ಈ ಸರ್ಕಾರನ ಛಿದ್ರ ಮಾಡ್ತೀನಿ ಅನ್ನೋ ಒಂದು ಸುಳ್ಳು ಭರವಸೆ ಕೊಟ್ಟು ಪ್ರಧಾನಿ ಮೋದಿಯವರಿಗೆ ಹೇಳಿರ್ತಾರೆ. ಇವರು ಭಾಳ ದೊಡ್ಡ ಲೀಡರು ಅಂತ ಅವರು ತಿಳ್ಕೊಂಡಿರ್ತಾರೆ. ಈಗ ಎಲ್ಲ ಬಯಲಾಗ್ತಾ ಇದೆ. ಇವರ ಶಕ್ತಿ ಸಾಮರ್ಥ್ಯಗಳು, ಇವರ ರಾಜಕೀಯ ಮುತ್ಸದ್ದಿತನ ಎಲ್ಲ ಬಯಲಾಗ್ತಾ ಇದೆ. ಅದನ್ನು ಈಗ ಏನಾದರೂ ಮಾಡಿ ಈಗ ಅವರ ಫ್ರಸ್ಟ್ರೇಷನ್ಗೆ ಹೋಗಿದ್ದಾರೆ. ಫ್ರಸ್ಟ್ರೇಷನ್ ಸ್ಥಿತಿನಲ್ಲಿ ತಲುಪಿದ್ದಾರೆ. ಅವ್ರಿಗೆ ಗೊತ್ತಾಗಿದೆ ಭವಿಷ್ಯದಲ್ಲಿ ಏನು ಆಗೋದಿಲ್ಲ ಅನ್ನೋದನ್ನು ಅವ್ರಿಗೆ ಮನವರಿಕೆ ಆಗಿದೆ. ನೋಡಿ, 2005 ಜುಲೈ 24ನೇ ತಾರೀಕು ಮೊದಲು ಹುಬ್ಬಳ್ಳಿನಲ್ಲಿ ಅಹಿಂದ ಸಮಾವೇಶ ಒಂದು ದೊಡ್ಡ ಮಟ್ಟದಲ್ಲಿ ನಡೀತು, ಸಿದ್ದರಾಮಯ್ಯ ನೇತೃತ್ವದಲ್ಲಿ. ಇಲ್ಲಿಗೆ 20 ವರ್ಷ ಆಯಿತು. ಈಗ 20 ವರ್ಷ ಆಯಿತು ಅನ್ನೋ ಕಾರಣಕ್ಕೋಸ್ಕರ ಈಗ ಇನ್ನೊಂದು ಅಹಿಂದ ಸಮಾವೇಶವನ್ನು ಮಾಡಲಿಕ್ಕೆ ಕೆಲವರು ಹೊರಟಿದ್ದಾರೆ. ಅದರಲ್ಲಿ ಸಿದ್ದರಾಮಯ್ಯ ಕುರ್ಚಿ ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದಾರೆ. ಈ ಥರ ಅಹಿಂದ ಸಮಾವೇಶ ಮಾಡ್ತಾರೆ ಅನ್ನುವಂಥ ವ್ಯಾಖ್ಯಾನ ಇದೆ. ಇರಲಿ. ಸೊ ಇದೇ ಸಂದರ್ಭದಲ್ಲಿ ದೇವೇಗೌಡರು ಅಹಿಂದ ವರ್ಗದ ಮೇಲೆ ಅಥವಾ ಅಹಿಂದ ವರ್ಗದ ನಾಯಕ ಸಿದ್ದರಾಮಯ್ಯ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಏನು ಕಾರಣ ಇರ್ಬೋದು? ಇದರ ಹಿನ್ನೆಲೆ ಒಂದು ವಿಚಾರ ಹೇಳ್ತೀನಿ ಧರಣೇಶ್ವರೇ. ಸುಮಾರು 30-32 ವರ್ಷ ಹಿಂದಗಡೆ ಮೊದಲು ಪ್ರಾರಂಭ ಆಗಿದ್ದು ಅಹಿಂದ ಕೋಲಾರಲ್ಲಿ. ನಾನು ಮತ್ತು ಕೆಲವು ಸ್ನೇಹಿತರು ದ್ವಾರಕನಾಥ್ ಆಗಿರ್ಬೋದು, ಲಕ್ಷ್ಮೀಪತಿಯವರಾಗಿರ್ಬೋದು, ಇನ್ನು ಅನೇಕ ಲಕ್ಷ್ಮೀಪತಿ ಕೋಲಾರ ಆಗಿರ್ಬೋದು, ಮುನ್ಸ್ವಾಮಿ ಅವರು ದಲಿತ ಸಂಘರ್ಷ ಸಮಿತಿಯವರು, ಈ ಥರ ಒಂದು 10 ಜನ ಸೇರಿ ನಾವು ಇದನ್ನು ಸಂಘಟನೆ ಮೊದಲು ಶುರು ಮಾಡಿದ್ದು. ಅದಾದ ಮೇಲೆ ಎರಡನೇದು ಭಾಳ ದೊಡ್ಡ ಇದರಲ್ಲಿ ಹುಬ್ಳಿನಲ್ಲಿ ಮಾಡಿದ್ದು. ಅದೇ 2005 ಜುಲೈ. ಯಾಕೆಂದರೆ ಈ ಸಮಾಜಕ್ಕೆ ಎಲ್ಲೋ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಕೆಲವು ಚಿಂತಕರೆಲ್ಲ ಸೇರಿ ನಾವು ಇದನ್ನು ಈ ಕ್ಯಾಪ್ಷನ್ ಕೊಟ್ಟಿದ್ದೆ ನಾವೇ ಕೆಲವರೇ ಕೊಟ್ಟಿದ್ದು. ಅವತ್ತಿಂದ ಇವತ್ತಿನವರೆಗೂ ನೀವು ಹೇಳಿದ್ರಲ್ಲ 20-22 ವರ್ಷ ಆದಮೇಲೂ ಸಹಿತ ಆಕ್ರೋಶ ಇನ್ನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ. ಅವತ್ತು ಪಾರ್ಟಿಯಿಂದ ಅವರು ಆಚೆ ಹಾಕಿದ್ರು, ಮಂತ್ರಿಗಿರಿಯಿಂದ ಆಚೆ ಹಾಕಿದ್ರು. ಅಂದರೆ ಇನ್ನೂ ಅವ್ರ ಮನಸ್ಸಿನಲ್ಲಿ, ಯಾಕೆಂದರೆ ತೊದಲು ಯಾವಾಗ ಬರುತ್ತೆ ಅಂದರೆ ನನ್ನ ಹೃದಯದಲ್ಲಿ ಕಲ್ಮಶ ಇದ್ದಾಗ ತೊದಲು ಬರುತ್ತೆ. ಅಂದರೆ ಅಹಿಂದ ಅನ್ನೋದಕ್ಕೆ ತೊದಲ್ತೀನಿ ಅಂತ ಅವರೇ ಹೇಳಿದ್ದಾರೆ. ಪಾಪ ಅದು ಸತ್ಯ. ಅದು ಅಂದರೆ ಈ ಸಮಾಜದವರು ಭಾಳ ಎಚ್ಚರದಿಂದ ಇರಬೇಕು. ಇಷ್ಟು ದಿನ ನಾವು ಇವ್ರನ್ನ ಏನೋ ಭಾಳ ದೊಡ್ಡ ಮುತ್ಸದ್ದಿ ಅಂದ್ಕೊಂಡು ಏನೋ ಒಂದು ಸಮಾಜಕ್ಕೆ ಮಾಡ್ತಾರೆ ಅಂತ ಸುಳ್ಳೋದು. ಇಂಥ ಆಲೋಚನೆ ಮಾಡುವಂಥ ರಾಜಕಾರಣಿಗಳನ್ನ ನಾವು ನಿರ್ನಾಮ ಮಾಡಲೇಬೇಕಾಗುತ್ತೆ. ಇವರು ಆಲೋಚನೆ ಮಾಡುವಂಥ ರಾಜಕಾರಣಿಗಳನ್ನ. ಈಗ ಆಗ ಹುಬ್ಬಳ್ಳಿನಲ್ಲಿ ಮಾಡಿದ್ರಿ, ಈಗ ಮೈಸೂರಲ್ಲಿ ಮಾಡ್ತಿದ್ದಾರೆ. ಮೈಸೂರಲ್ಲಿ ಅಂದರೆ ಹಳೆ ಮೈಸೂರು ಭಾಗದಲ್ಲಿ JDS ಪ್ರಾಬಲ್ಯ ಇರುವಂಥ ಜಾಗದಲ್ಲಿ. ಅದರಿಂದ ನೇರವಾಗಿ ಅಹಿಂದ ಮತಗಳು ಧ್ರುವೀಕರಣ ಆದರೆ ನೇರವಾಗಿ ಪರಿಣಾಮ ಬೀರೋದು JDS ಮೇಲೆ. ಆ ಕಾರಣಕ್ಕೋಸ್ಕರ ದೇವೇಗೌಡರು ಆತಂಕಿತರಾಗಿದ್ದಾರಾ ಅಥವಾ ಹತಾಶರಾಗಿದ್ದಾರಾ? ಖಂಡಿತವಾಗ್ಲೂ ಆಗಿದ್ದಾರೆ, ಖಂಡಿತವಾಗ್ಲೂ. ಯಾಕೆಂದರೆ 65-70% ಜನ ಒಕ್ಕೂಡಿದಾಗ ಯಾವ ಶಕ್ತಿನೂ ನಿಲ್ಲೋದಿಲ್ಲ ಮುಂದೆ. ಆಮೇಲೆ ಇನ್ನೊಂದು ಭಾಳ ಸೀಕ್ರೆಟಾಗಿ ನಡೀತಾ ಇದ್ದು, ದಕ್ಷಿಣ ಭಾರತದಲ್ಲಿ ಬೆಂಗಳೂರಿನಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನೋ ಒಂದು ಆಲೋಚನೆಯೂ ಆಗ್ತಾ ಇದೆ, ಚರ್ಚೆನೂ ಆಗ್ತಾ ಇದೆ.
ಅಹಿಂದ ಸಮಾವೇಶ. ಒಂದು 20 ಲಕ್ಷ ಜನ ಸೇರಿಸುವಂಥ ಒಂದು ಇನ್ನೂ ಸ್ಥಳ ಅದು ನಿಗದಿ ಆಗ್ತಾ ಇಲ್ಲ. ಅದಕ್ಕೆ ಚಾಲನೆ ಕೊಟ್ಟಿದ್ದೀವಿ, ಮಾಡ್ತಾ ಇದ್ವಿ, ಭಾಳ ಗುಟ್ಟಾಗಿ ಮಾಡ್ತಾ ಇದ್ವಿ. ಒಂದು 20 ಲಕ್ಷ ಜನದ ಮೇಲೆ ಸೇರಿಸ್ಬೇಕು ಅನ್ನೋ ಭಾವನೆ ಬಂದ್ಬಿಟ್ಟಿದೆ ಆಗಲಿ. ಅದು ಅವಾಗಲೇ ಸುಮಾರು 3 ತಿಂಗಳಿಂದ ಕೆಲಸ ಮಾಡ್ತಾ ಇದ್ದೀವಿ ನಾವು. ಯಾಕೆಂದರೆ ಇದೇ ಥರ ನಾವೇನಾದರೂ ನಾವು ಎದ್ದು ನಿಲ್ಲದೇ ಇದ್ದರೆ ಮುಂದೆ ಭಾಳ ಕಷ್ಟಕ್ಕೆ ಸಿಗುತ್ತೆ ಈ ಸಮಾಜ. ಇದು ಕರೆಕ್ಟ್ ಟೈಮ್ ಇದು. ಯಾಕೆಂದರೆ ಒಂದು ಕಡೆ ಈ ಕೋಮುವಾದಿಗಳು ನಮ್ಮನ್ನು ಏನೇನು ಮಾಡಬೇಕು ಮಾಡ್ತಾ ಇದ್ದಾರೆ, ನಿಮಗೆಲ್ಲ ಗೊತ್ತಿದೆ. ಅದರ ಬಗ್ಗೆ ನಾವು ಚರ್ಚೆ ಮಾಡೋದು ಬೇಡ. ಈಗ ನಾವು ಸರಿಯಾದ ರೀತಿಯಲ್ಲಿ ಒಗ್ಗೂಡದೇ ಇದ್ದರೆ ಮುಂದೆ ಭಾಳ ದೊಡ್ಡ ಪರಿಣಾಮ. ನಮ್ಮ ಮಕ್ಕಳು ಮೊಮ್ಮಕ್ಕಳು ನಮ್ಮನ್ನು ಶಪಿಸ್ತಾರೆ. ಏನು ಜನ ಇವರು, ಇದಕ್ಕೆ ಯಾಕೆ ಹೋರಾಟ ಮಾಡಲಿಲ್ಲ, ಇದನ್ನು ಯಾಕೆ ಬಗೆಹರಿಸಲಿಲ್ಲ, ನಾವು ಈ ರೀತಿ ಸಾಯ್ತಾ ಇದ್ದೀವಿ ಅನ್ನೋ ಭಾವನೆ ಬರಬಾರ್ದು. ಅದರಿಂದ ನಾವು ಆವಾಗಲೇ ಕಾರ್ಯೋನ್ಮುಖರಾಗಿದ್ದೀವಿ, ಕೆಲಸ ಶುರು ಮಾಡಿದ್ದೀವಿ. ದೇವೇಗೌಡರಿಗೆ ಈ ಅಹಿಂದ ಧ್ರುವೀಕರಣ ಆಗುತ್ತೆ ಅನ್ನುವಂತಹ ಮುನ್ಸೂಚನೆಗಳು ಸಿಕ್ಕಿದೆಯಾ? ಖಂಡಿತವಾಗಲು. ಏಕೆಂದರೆ ಇವರ ಸಾಮರ್ಥ್ಯ ಇವರು ಪ್ರೂವ್ ಮಾಡಿದ್ರಲ್ಲ. ಒಬ್ಬ ಮುಖ್ಯಮಂತ್ರಿ ಆದಂಥ ಒಬ್ಬ ಅಹಿಂದ ನಾಯಕನಾಗಿರುವಂಥ ಅವರು ಸಾಮರ್ಥ್ಯ ಪ್ರೂವ್ ಮಾಡಿದ್ದಾರೆ. ಭಾಳ ನೀಟಾಗಿ ಹೋಗ್ತಾ ಇದ್ದಾರೆ. ಯಾವ ಕೇಂದ್ರದಿಂದ ಯಾವ ಪರಿಹಾರವರು ಸರಿಯಾಗಿ ಕೊಡದೇ ಇದ್ರೂ ಸಹಿತ ಇವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಬಹು ಸಮಾಜ ಇದು ಫಸ್ಟ್ ಶುರು ಮಾಡಿದ್ದು ಧರಣೇಶ್ವರೇ ರಾಮನವರ ಲೋಹಿಯಾರವರು. ಈ ಬ್ಯಾಕ್ವರ್ಡ್ ಕ್ಲಾಸ್ಗಳ ಅನ್ಯಾಯ ಆಗ್ತಾ ಇರೋದು ರಾಮನವರ ಲೋಹಿಯಾ ಅವರು, ಬಸವಣ್ಣನವರು, ನಮ್ಮ ಡಾಕ್ಟರ್ ಅಂಬೇಡ್ಕರ್ ಅವರು, ಅದಕ್ಕೆ ಮುಂಚೆ ನಮ್ಮ ರಾಜ್ಯದಲ್ಲಿ ನಾಲ್ವಡಿ ಕೃಷ್ಣರಾಯರು, ನಾನು ಹೇಳಿದಾಗೆ. ಸೊ ಇವರೆಲ್ಲ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಈ ಸಮಾಜನ ನಾವು ತರಬೇಕು. ಅದರಿಂದನೇ ಭಾಳ ಇನ್ನೂ ಅವರು ಇಂಡಿಪೆಂಡೆಂಟಾಗಿ ಯಾತಕ್ಕೆ ಸರ್ಕಾರ ರಚಿಸೋಕ್ಕಾಗ್ತಾ ಇಲ್ಲ ಅಂದರೆ ಅವ್ರ ಕಾಂಟ್ರಿಬ್ಯೂಷನ್, ಈ ಸಮಾಜ ಸುಧಾರಕರ ಕಾಂಟ್ರಿಬ್ಯೂಷನ್ ಏನಿದೆ ಅದನ್ನು ನಮ್ಮನ್ನು ಬಲಿಷ್ಠವಾಗಿ ಮಾಡಿದೆ ನಮ್ಮ ರಾಜ್ಯನ. ಅಲ್ಲ, ಈಗ ಕಾಂಗ್ರೆಸ್ನಲ್ಲಿ ಒಂದು ಕಡೆ ಅಧಿಕಾರ ಹಂಚಿಕೆ ಒಪ್ಪಂದ ಅದು ಇದು ಏನೇನೋ ಚರ್ಚೆಗಳು ನಡೀತಾ ಇದ್ದಾವೆ. ಅದನ್ನು ಉಳಿಸ್ಕೊಳ್ಳಿಕ್ಕೆ ಸಿದ್ದರಾಮಯ್ಯ ಅವರಿಗೆ ಒಂದು ಅಸ್ತ್ರ ಅನ್ನೋದಿರೋದು ಅಹಿಂದ ನಾಯಕ ಅಂತ. ಅದನ್ನು ಬಲಪಡಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರವೇ ಅಹಿಂದ ಸಮಾವೇಶವನ್ನು ಮಾಡ್ತಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಿದ್ದಾವೆ. ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಮೀನಾಮೇಷ ಎಣಿಸ್ತಿರೋದು ಕೂಡ ಸಿದ್ದರಾಮಯ್ಯ ಅವರನ್ನು ಏನಾದರೂ ಡಿಸ್ಟರ್ಬ್ ಮಾಡಿದ್ರೆ ಮುಂದೆ 2028ರ ವಿಧಾನಸಭಾ ಚುನಾವಣೆ, 2029ರ ಲೋಕಸಭಾ ಚುನಾವಣೆಯಲ್ಲಿ ಕಷ್ಟ ಆಗ್ಬೋದು ಅಂತ. ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿರ್ತಾರೆ ದೇವೇಗೌಡರು. ಅವರೇನು ಸುಮ್ಮನೆ ಮಾತಾಡುವಂಥವ್ರಲ್ಲ, ಮತ್ತು ಅವರ ಲೆಕ್ಕಾಚಾರ ಭಾಳ ಎಲ್ಲ ಆಯಾಮಗಳಿಂದ ನೋಡಿ ಮಾಡಿರ್ತಾರಂಥದ್ದು. ಖಂಡಿತ. ಸೊ ಅವರಿಗೆ ಬೇರೆ ಬೇರೆ ರೀತಿಯ ಅಂದಾಜುಗಳಿದಾವ ಅಂತ. ಅಂದರೆ ಅಹಿಂದ ಧ್ರುವೀಕರಣ ಆಗ್ತಿದೆ, ಧ್ರುವೀಕರಣ ಆದರೆ ಇಷ್ಟು ಮತ ಆಗ್ಬೋದು, ಇದರಿಂದ ಕಾಂಗ್ರೆಸ್ಗೆ ಇಷ್ಟು ನಷ್ಟ ಆಗ್ಬೋದು ಅಥವಾ ಲಾಭ ಆಗ್ಬೋದು, ಅದೇ ರೀತಿ JDSಗೆ ಇಷ್ಟು ನಷ್ಟ ಲಾಭ, BJPಗೆ, ಈ ಥರದ್ದೆಲ್ಲ ಲೆಕ್ಕಾಚಾರ ಇಟ್ಕೊಂಡು ಅವರು ಈ ರೀತಿ ಅಹಿಂದ ಮೇಲೆ ವಾಗ್ದಾಳಿ ಮಾಡ್ತಿದ್ರು ಅಂತ. ಧರಣೇಶ್ವರೇ, ಪಕ್ಷ ಬಿಟ್ಬಿಡಿ, ಯಾವ ಪಕ್ಷ ಆಗಿರಲಿ, ನಾವು ಅದಲ್ಲ. ಈ ಸಮಾಜ ಏನಿದೆ, ಅಹಿಂದ ಸಮಾಜ 65-70% ಇರೋ ಸಮಾಜಕ್ಕೆ ನಮಗೆ ಗರ್ವ. ಒಳ್ಳೆಯ ಮುಖ್ಯಮಂತ್ರಿ ಇದ್ದಾರೆ, ಸಾಮರ್ಥ್ಯದಿಂದ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದೇ ನಮಗೆ ಬಳುವಳಿಯೋದು. ಎರಡನೇದೇನೆಂದರೆ, ಇವ್ರನ್ನೇನಾದರೂ ಕದಲಿಸಿದ್ರೆ 30-40 ಸೀಟಿಗೂ ಕಷ್ಟ ಆಗುತ್ತೆ. ಮುಂದೆ ಏನಾದರೂ ಈ ಸರ್ಕಾರ ಬರಬೇಕು ಅಂತ ಏನಾದರೂ ಇದ್ದರೆ, ಈ ಪಕ್ಷ ಈಗ ಏನು ಆಡಳಿತಾರೂಢ ಪಕ್ಷ ಏನಿದೆ ಬರಬೇಕು ಅಂತ ಇದ್ದರೆ ಇವ್ರನ್ನ ಯಾವುದೇ ಕಾರಣಕ್ಕೆ ಬದಲಾಯಿಸ್ತಾ ಇದ್ದಾಗ ಮಾತ್ರ ಬರುತ್ತೆ ಹೊರತು, ಇದು ನಾನು ಖಂಡಿತವಾಗ್ಲೂ ಇದು ಹೇಳ್ತಾ ಇರೋದು ಯಾತಕ್ಕೆ ಅಂದರೆ, ನಾನು ಬಹಳ ಸ್ಟಡಿ ಮಾಡಿ ಹೇಳ್ತಾ ಇರೋದು. ಇದು ಯಾವುದೇ ಒಂದು ರಾಜಕೀಯ ಹಿತಾಸಕ್ತಿಯಿಂದ ಅಥವಾ ಓಲೈಸಕ್ಕೆ ಹೇಳ್ತಾ ಇಲ್ಲ ನಾನು. ಈ ಮುಂದೆ ಏನಾದರೂ ರಾಜ್ಯ ಬರಬೇಕು ಅಂದರೆ ಇದೇ ಪಕ್ಷದವರು, ಈ ಮನುಷ್ಯನೇ ಕಂಟಿನ್ಯೂ ಆಗಬೇಕು. ಅವಾಗಲೇ ನಮಗೆ ಗೌರವ, ರಾಜ್ಯಕ್ಕೂ ಗೌರವ. ನಾವು ಕರ್ನಾಟಕದವರು ಅಂತ ಎಲ್ಲಿ ಬೇಕಾದ್ರೂ ನಾವು ಹೇಳ್ಕೊಬೋದು, ನಾವು ಧೈರ್ಯವಾಗಿ ಗರ್ವವಾಗಿ ಹೇಳ್ಕೊಬೋದು, ನಾವು ಕರ್ನಾಟಕ ರಾಜ್ಯದಿಂದ ಬಂದಿದ್ದೀವಿ ಅಂತ. ನಾನು ಇಂಟ್ರಡಕ್ಷನ್ ಕೊಡ್ತಾ ಹೇಳ್ತಿದ್ದೆ ದೇವೇಗೌಡರ ನಿಲುವೇನು, ಮತ್ತು ದೇವೇಗೌಡರು ಅಹಿಂದ ವರ್ಗಕ್ಕೆ ಏನು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಏನಾದ್ರು ಕೊಡುಗೆ ಕೊಟ್ಟಿದ್ದಾರಾ ಅಂತ. ನಿಮ್ಗೇನು ಅನ್ಸುತ್ತೆ ಸರ್, ಅವ್ರು ಏನು ಕೊಟ್ಟಿದ್ದಾರೆ ಅಂತ? ಅಲ್ಲ, ಬಿಸ್ಕೆಟ್ಟು, ನಾವು ಬಿಸ್ಕೆಟ್ ಹಾಕ್ತೀವಲ್ಲ ಆ ಥರ ಕೊಟ್ಟಿದ್ದಾರೆ. ಯಾಕೆಂದರೆ ಅವರು ರಾಜಕೀಯದಲ್ಲಿ ನಾನು ನನ್ನ ಕುಟುಂಬ ಚೆನ್ನಾಗಿ ಬರಬೇಕು ಅನ್ನೋ ಆಸೆಯಿಂದ ಆ ಸಮಾಜಕ್ಕೆ ಒಂದು ಬಿಸ್ಕೆಟ್ ಬಿಸಾಕೋದು ಸಾಕಷ್ಟೇ. ನಮಗೆ ಒಂದು ಬಿಸ್ಕೆಟ್ ಹಾಕೋದ್ರಲ್ಲ ಅನ್ನೋ ತೃಪ್ತಿನಲ್ಲಿ ಇದ್ದೀವಿ ಹೊರತು ಅಹಿಂದ ಮಾತುಗಳು ಹೇಳೋದಕ್ಕೆ ತಡವರ್ಸುತ್ತೆ ಅಂದರೆ ಅಲ್ಲಿ ಲೆಕ್ಕ ಹಾಕ್ಕೊಳ್ಳಿ. ಅಂದರೆ ಹೃದಯದಲ್ಲಿ ಆತನಿಗೆ ಆಗ್ತಾ ಇಲ್ಲ ಅನ್ನೋದು ಆತನೇ ಹೇಳಿದ್ದಾರೆ, ನಾವು ಯಾರೂ ಹೇಳಿಲ್ಲ, ಅವರೇ ಹೇಳಿದ್ದಾರೆ. ನನಗೆ ತೊದಲುತ್ತೆ ಅಂದರೆ ಅರ್ಥ ಏನು? ನೀನು ಅಪ್ರಾಮಾಣಿಕ,
ನಿನ್ನ ಹೃದಯದಲ್ಲಿ ಪ್ರಾಮಾಣಿಕತೆ ಇಲ್ಲ ಅನ್ನೋದು ತೋರಿಸುತ್ತೆ, ಅಷ್ಟೇ, ಸಿಂಪಲ್ ಅದು. ಮತ್ತು ಈಗ ಅಹಿಂದ ಬಗ್ಗೆ ಈ ರೀತಿ ಮಾತಾಡಿದ್ರೆ ಆ ಮತಗಳು JDSಗೆ ಬರಲ್ಲ, ನಷ್ಟ ಆಗುತ್ತೆ ಅನ್ನೋ ಭಯ ಇಲ್ವಾ? ಸುಮ್ಮನೆ ಮಾತಾಡ್ಬೇಕಾಗತ್ತಾ? ಅಲ್ಲ, ಈಗ ಅಟ್ಲೀಸ್ಟ್ ಇವರು ಸಮಾಜ ಏನಿದೆ ಆ ಸಮಾಜದ ಓಟ್ ಆದರೂ ನಾವು ಸಿಗಲಿ ಅಂತ ಡಿಪಾಸಿಟ್ ಓಟ್ ಕನ್ಸಲ್ಟೇಷನ್ ಅಷ್ಟೇ. ಇವ್ರ ಸಮಾಜ ಯಾವ ಸಮಾಜದಿಂದ ಬಂದಿರೋ ಆ ಸಮಾಜದ ಓಟ್ಗಳಾದರೂ ಕನ್ಸಾಲಿಡೇಟ್ ಆಗಲಿ ಅಂತ. ಯಾಕೆಂದರೆ ಇನ್ನೊಬ್ಬರು ಅವ್ರಿಗೆ ಕಾಂಪಿಟೇಟರ್ ಒಬ್ರು ಇದ್ದಾರೆ, ಅಲ್ಲಿ ಮಿಸ್ ಆಗಬಾರ್ದು. ಒಂದು ಓಟು ಮಿಸ್ ಆಗದೆ ಇರಲಿ ಅನ್ನೋ ಭಾವನೆ ಒಂದೇ ಅಷ್ಟೇ, ಬೇರೆ ಇನ್ನೇನು ಉದ್ದೇಶ ಇಲ್ಲ. ಅವ್ರು ಮತ್ತೆ ಯಾವುದೇ ರಾಜ್ಯದಲ್ಲಿ ಹೆಚ್ಚು ಸಂಖ್ಯೆಗಳಲ್ಲಿ ಅವರು ಗೆಲ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಟ್ಲೀಸ್ಟ್ ನನ್ನ ಓಟು ಡಿಪಾಸಿಟ್ ಉಳಿಸ್ಕೊಳೋದು, ಅಲ್ಟಿಮೇಟ್ಲಿ ಡಿಪಾಸಿಟ್ ಅಷ್ಟೇ. ಅಲ್ಲ, ಈಗ BJP JDS ಮೈತ್ರಿ ಇದೆ. ಮೈತ್ರಿ ಇರೋ ಸಂದರ್ಭದಲ್ಲಿ ಅದೊಂಥರ ಸಾಲಿಡ್ ಮೈತ್ರಿ, ಸಾಲಿಡ್ ಕೊಯ್ಲೇಷನ್, ಹಂಗಾಗಿ ಗೆದ್ದು ಬಿಡುತ್ತೆ ಅನ್ನೋ ಲೆಕ್ಕಾಚಾರಗಳು ಕೂಡ ಇದ್ವಿ. 30% ಅಷ್ಟೇ, ಅವರಿಬ್ಬರು ಸೇರಿದ್ರು 30%, 32% ಮೇಲೆ ಬರೋಕ್ಕಾಗಲ್ಲ. ಅವರು ಖಂಡಿತವಾಗ್ಲೂ ಬರೋಕ್ಕಾಗಲ್ಲ. ಈ ಸಮಾಜ ಏನಿದೆ ಅಹಿಂದ ಸಮಾಜ, ನಾವು ಒಗ್ಗೂಡ್ಬಿಟ್ರೆ ಅವ್ರು 30% ಮೇಲೆ ಬರೋಕ್ಕಾಗಲ್ಲ. ಒಗ್ಗೂಡಿಲ್ವಲ್ಲ, ಅಲ್ಲ, ಒಗ್ಗೂಡ್ತಾ ಇದ್ದೀವಿ ನಾವು. ಒಗ್ಗೂಡ್ತಾ ಇದ್ದೀವಿ. ಅದು ಯಾರಿಂದ? ಈತನ ಸಾಮರ್ಥ್ಯದಿಂದ, ಈತನ ರಾಜ್ಯಭಾರದಿಂದ ಆಗ್ತಾ ಇದೆ. ಆಗ್ತಾ ಇದೆ, ಎಲ್ಲರ ಮನಸ್ಸಲ್ಲೂ ಬಂದ್ಬಿಟ್ಟಿದೆ. ನಿಮ್ಮ ಪ್ರಕಾರ ಅಹಿಂದ ಒಗ್ಗೂಡ್ತಾ ಇದೆಯಾ? ಖಂಡಿತ. ಯಾಕೆಂದರೆ ಅಹಿಂದದಲ್ಲೂ ಈಗ ಫಾರ್ ಎಕ್ಸಾಂಪಲ್ ಅಲ್ಪಸಂಖ್ಯಾತರು ಅವ್ರಿಗೆ ಬೇರೆ ದಾರಿ ಇಲ್ಲ, ಕಾಂಗ್ರೆಸ್ ವೋಟ್ ಹಾಕ್ಬೋದು, ಸಿದ್ದರಾಮಯ್ಯ ಬೆಂಬಲಿಸ್ಬೋದು. ಆದರೆ ಹಿಂದುಳಿದವರು ಮತ್ತು ದಲಿತರಲ್ಲಿ ಸ್ವಲ್ಪ ಪ್ರಮಾಣದಲ್ಲಾದರೂ BJP ಕಡೆಗೆ ಹೋದರೆ ಅಥವಾ JDS ಕಡೆಗೆ ಹೋದರೆ ಅವ್ರಿಗದು, ಯಾಕೆಂದರೆ ಅವ್ರ ಓಟ್ ಕನ್ಸಾಲಿಡೇಟ್ ಆಗಿರುತ್ತೆ, ಒಕ್ಕಲಿಗ ಓಟು, ಲಿಂಗಾಯತ್ ಓಟು. ಇದು ಏನಾದ್ರು ಸಿಕ್ಬಿಟ್ರೆ ಜಾಸ್ತಿ ಸೀಟ್ ಗೆಲ್ಲೋ ಸಾಧ್ಯತೆ ಇರುತ್ತಲ್ವಾ? ಇಲ್ಲ ಧರಣೇಶ್ವರೇ, ಅತಿ ಹೆಚ್ಚು ಸೀಟು ಕಾಂಗ್ರೆಸ್ ಪಕ್ಷದಲ್ಲಿ ಲಿಂಗಾಯತರದ್ದು ಬಂದಿರೋದು ನಮಗೆ ಲೆಕ್ಕ ಹಾಕಿ. ಯಾಕೆಂದರೆ ಅವ್ರಿಗೆ ಗೊತ್ತಾಗ್ತಾ ಇದೆ ಬಸವಣ್ಣನವ್ರಿಗೆ ಅವಮಾನ ಮಾಡ್ತಾ ಇದ್ದಾರೆ ಇವರು ಮನುವಾದಿಗಳು ಅನ್ನೋದು ಅವ್ರಿಗೆ ಅರ್ಥ ಆಗ್ಬಿಟ್ಟಿದೆ. ಎಲ್ಲ ಒಳಗಡೆ ಅವರು ಆಲೋಚನೆ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೆ 30-35% ಮೇಲೆ ಮೀರೋಕ್ಕಾಗೋದೇ ಇಲ್ಲ ಇವರಿಬ್ಬರು ಸೇರಿದ್ರು. ಅರ್ಥ ಆಯ್ತಾ? ಅದರಿಂದ ಮುಂದೆ ಈ ಮನುಷ್ಯನ ನಾವು ಯಾವುದೇ ಕಾರಣಕ್ಕೆ ನಾವು ಬದಲಾಯಿಸಬಾರ್ದು. ನಾನು ಅದೇ ರಿಕ್ವೆಸ್ಟ್ ಮಾಡ್ಕೊಳೋದು ಡೆಲ್ಲಿ ರಾಜಕಾರಣಿಗಳಲ್ಲಿ, ಯಾವುದೇ ಕಾರಣಕ್ಕೆ ಬದಲಾಯಿಸಿದರೆ ಮುಂದೆ ನಿಮಗೆ ದೊಡ್ಡ ಆಪತ್ತು ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ವೀಕ್ಷಕರ, ಇಷ್ಟೊತ್ತು ಈ ಅಹಿಂದ ಪಾಲಿಟಿಕ್ಸ್ ಮತ್ತು ಅದರಲ್ಲಿ ದೇವೇಗೌಡರ ಪಾತ್ರ ಇದ್ರ ಬಗ್ಗೆ ಲಕ್ಷ್ಮೀಪತಿ ಬಾಬು ಅವರು ವಿವರಿಸಿದ್ದಾರೆ. ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.